ಯಜಮಾನ್ರದ್ದು ಕ್ಯಾಲೆಂಡ್ರಲ್ಲಿ ಹಾಕ್ಸಿರೋದು. ಬಟ್ ಆದ್ರೂ ನಾನು ಬುಕ್ಸ್ ಜೊತೆಗಿರ್ಬೇಕು ಅಂತಂದೇಳಿ ಇಟ್ಟಿದ್ದೀನಿ. ಇದೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ. ಅದು ಮನೆ ಚಿಕ್ಕದ್ರಿರೋದ್ರಿಂದ ಅಲ್ಲಿ ಮೇಲೆ ಇರುತ್ತೆ. ಅವ್ರು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಾನು ನೋಡಿ ಎಷ್ಟು ಹೆಂಗೆ ಇಟ್ಕೊಂಡು ಗಲೀಜಾಗಿ ಇಟ್ಕೊಂಡಿದ್ದೀನಿ. ಹಲೋ ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ರೆ ಚೆನ್ನಾಗಿದ್ರೆ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೇನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಲಾಗ್ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ ಅದೇ ಪೊಲೀಸರ ಕಾಟದಿಂದ ನಮಗೆ ಮನೆಯೇ ಸಿಕ್ಕಿರಲಿಲ್ಲ ಅಂತಂದೇಳಿ ತಮ್ಬ್ಲೈನಲ್ಲಿ ಹೇಳಿದ್ದೆ. ಸೊ ಅದೇ ರೀತಿ ಅದು ಆಗಿದೆ ಕೂಡ. ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಣ. ನಿಮ್ಮ ಕಾರಣ ಯಾಕೆ ಅಂತಂದೇಳಿ ಹೇಳ್ತಾ ಇದ್ದೀನಿ. ಏನಾಯ್ತಪ್ಪ ಅಂತಂದರೆ ನಾವು ನಮ್ಮ ಯಜಮಾನ್ರಿಗೆ ಸಡನ್ಲಿ ಈ ಕಡೆ ತುಮಕೂರು ಸೈಡು ಇದಾಗೋಯ್ತು, ಜಾಬ್ ಆಗೋಯ್ತಲ್ವಾ. ಅಲ್ಲಿ ಬೆಂಗಳೂರು ಬಿಡೋಕ್ಕೆ ಇದಾಗೋಯ್ತು, ಬೇಗ ಇಲ್ಲಿಗೆ ಬರಲೇಬೇಕಿತ್ತು ನಮಗೆ. ಮತ್ತು ಇದು ಸಿಕ್ಕಿಲ್ಲ ಅಂದರೆ ಮತ್ತೆ ಕಳ್ಕೊಂಬಿಡ್ತಾ ಇದ್ದಿದ್ದು. ಒಳ್ಳೆ ಪ್ಲೇಸ್ ಆಗಿತ್ತು ನಮಗೆ, ನಮ್ಮ ಯಜಮಾನ್ರು ಜಾಬ್ಗೆ. ಅದಕ್ಕೆ ಇವಾಗ ನಮ್ಮ ಯಜಮಾನ್ರು ಸಂಬಂಧಿಕರ ಮನೆಗೆ ಬಂದ್ವಿ. ಬೆಂಗಳೂರಲ್ಲಿನೇ ಎಲ್ಲ ಐಟಮ್ಸ್ ಬಿಟ್ಬಿಟ್ಟು, ಅಂದರೆ ಪಾತ್ರೆ, ಸೋಫಾ ಸೆಟ್ ಅದೆಲ್ಲ ಬಿಟ್ಬಿಟ್ಟು ಅಲ್ಲೇ ಬಿಟ್ಟು ಇಲ್ಲಿಗೆ ಬಂದಿದ್ವಿ. ನಮ್ಮ ಯಜಮಾನ್ರು ಸಂಬಂಧಿಕರ ಮನೇಲಿ ಇದ್ಬಿಟ್ಟೆ. ನಮ್ಮ ಯಜಮಾನ್ರು 1 ಮಂತ್ವರೆಗೂ ಅಪ್ ಆ್ಯಂಡ್ ಡೌನ್ ಮಾಡ್ತಾಯಿದ್ರು. ಹೋಗೋಕ್ಕೆ 30, ಬರೋಕ್ಕೆ 30, 60 ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು. ನಮಗೆ ನಮ್ಮ ಯಜಮಾನ್ರು ಮಾಡೋ ಕೆಲಸ ಹತ್ರ ನಮಗಿನ್ನೂ ಮನೆ ಸಿಕ್ಕಿರಲಿಲ್ಲ. ಅದೇ ಕಾರಣ ಏನಂದರೆ ಪೊಲೀಸರಿಂದನೇ ಕಾರಣ ಆಗಿದ್ದು ಅದು. ಯಾಕೆ ಪೊಲೀಸರ ಕಾರಣ ಅಂತಂದರೆ, ಇಲ್ಲಿ ಒಂದು 10,000 ಜನ ಟ್ರೈನಿಂಗ್ ಬಂದ್ಬಿಟ್ಟಿದ್ದಾರೆ ಪೊಲೀಸರು. ಇಲ್ಲಿರೋದು ಬರೀ 40 ಮನೆ. 40 ಮನೆ ಆಗಿದ್ದರಿಂದ ಮನೆ ಬಾಡಿಗೆ ಸಿಗೋದೇ ಕಷ್ಟ ಆಗೋಯ್ತು. ಇಲ್ಲೆಲ್ಲ ಬರೀ ಒಂದು 200, 500ಗೆಲ್ಲ ಮನೆ ಸಿಗೋದು. ಈ ಪೊಲೀಸರಿಂದಾಗಿ 2,500, 5,000, 6,000 ಈ ಥರ ಎಲ್ಲ ಜಾಸ್ತಿ ಆಗೋಯ್ತು. ನಮಗೆ ನಮ್ಮ ಯಜಮಾನ್ರು ಇಲ್ಲಿ ಕೆಲಸಕ್ಕೆ ಬಂದಾಗಲಿದ್ದ ಮನೆ ಹುಡುಕ್ತಾನೇ ಇದ್ದರು, ಸಿಕ್ಕಿರಲಿಲ್ಲ. 1.5 ತಿಂಗಳು ಆದಮೇಲೆ ಈ ಮನೆ ಸಿಕ್ಕಿದ್ದು. ಅಷ್ಟೊತ್ತವರೆಗೂ ನಾನಿನ್ನೂ ಪ್ರೆಗ್ನೆಂಟ್ ಆಗಿರಲಿಲ್ಲ, ಇನ್ನೂ ಮಕ್ಕಳು ಆಗಿರಲಿಲ್ಲ. ಇಲ್ಲಿ ಬಂದಮೇಲೆ ನನಗೆ ಮಗು ಆಗಿದ್ದು. ನಮ್ಮ ಯಜಮಾನ್ರ ಸಂಬಂಧಿಕರ ಮನೆಯಲ್ಲೇ ಇದ್ದಿದ್ದು. ನನಗೆ ಬೇರೆ ಮನೆಯಲ್ಲಿ ಇರೋದು ನನಗೆ ಅಷ್ಟೊಂದು ಇಷ್ಟ ಆಗ್ತಾ ಇರಲಿಲ್ಲ. ಅವರು ಚೆನ್ನಾಗಿ ನೋಡ್ಕೊತಾ ಇದ್ದರು, ನಾನು ಅದೇ ಥರ ಚೆನ್ನಾಗೇ ಇದ್ದೆ ಅವ್ರ ಮನೆಯಲ್ಲಿ. ನಮ್ಮ ಯಜಮಾನ್ರು ಬೆಳಗ್ಗೆ ಹೋಗ್ಯಾರಂದರೆ ರಾತ್ರಿ 9 ಗಂಟೆಗೆ ಈ ಥರ ಬರೋರು. ನನಗೆ ಆ ಥರ ಅಭ್ಯಾಸ ಇಲ್ಲ. ನಮ್ಮ ಯಜಮಾನ್ರು ಯಾವಾಗಲೂ ನನ್ನ ಕಣ್ಮುಂದೆನೇ ಇರಬೇಕು ನನಗೆ. ಆ ಥರ ಇವಾಗ ಕೆಲ್ಸಕ್ಕೆ ಹೋದ್ರೂ ಒಂದು 2-3 ಸಾರಿ ಆದರೂ ಮನೆಗೆ ಬಂದು ನನ್ನ ನೋಡಿಕೊಂಡು ಹೋಗ್ತಾಯಿದ್ರು ಅವರು. ಬೆಂಗಳೂರಲ್ಲಿ ಇದ್ರೂ ಅಷ್ಟೇ, ಇವಾಗ ಇಲ್ಲಿಗೆ ಬಂದ್ರೂ ಅಷ್ಟೇ. ಆ ಥರ ಇರ್ತಾಯಿತ್ತು ನನಗೆ ಯಾವಾಗಲೂ. ಇವಾಗ ಏನಂದರೆ ಅವ್ರ ಸಂಬಂಧಿಕರ ಮನೇಲಿ ಇರಬೇಕಾದ್ರೇ ಬೆಳಗ್ಗೆ ಹೋದವರು ರಾತ್ರಿವರೆಗೂ ಅವ್ರನ್ನ ನೋಡ್ತಾ ಇರಲಿಲ್ಲ. ಅದು ತುಂಬ ಬೇಜಾರಾಗ್ತಾಯಿತ್ತು. ಇವಾಗ ಆಮೇಲೆ 1.5 ತಿಂಗಳಾದಮೇಲೆ ಹೆಂಗೋ ಒಂದು ರಿಕ್ವೆಸ್ಟ್ ಮಾಡಿಕೊಂಡು, ಪಾಪ ಅವ್ರ ತಂದೆ ಇದ್ರಿ, ಮನೆ ಓನರ್ ಇದ್ದಾರಲ್ವ, ಅವ್ರ ತಂದೆ ಇದ್ದರು, ಹರ್ಷಣ್ಣ ಅಂತಂದರೆ ಅವ್ರ ತಂದೆ ಇದ್ದರೆ ತಂದೆನ ಅವ್ರಿಗೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಈ ಮನೆನೇ ನಮಗೆ ಬಿಟ್ಕೊಟ್ರು. ಪಾಪ ತುಂಬ ಕಷ್ಟ ಬೀಳ್ತಾಯಿದ್ದೀವಿ ಮನೆಗೋಸ್ಕರ ಅಂತಂದೇಳಿ. ಇಲ್ಲಿ ಪೊಲೀಸ್ ಟ್ರೈನಿಂಗ್ ಬಂದಿರೋದ್ರಿಂದ ಅವ್ರಿಗಿನ್ನೂ ಮನೆ ಆಗಿಲ್ಲ. ಕ್ವಾರ್ಟರ್ಸ್ ಅಂತ ಹೇಳ್ತಾರಲ್ವ, ಆ ಕ್ವಾರ್ಟರ್ಸ್ ಅವ್ರಿಗೆ ಕೊಟ್ಟಿಲ್ಲ ಪೊಲೀಸರು, ಗೋರ್ಮೆಂಟ್ ಕಡೆಯಿಂದ ಕೊಟ್ಟಿಲ್ಲ. ಏನಂದರೆ ಈಗ ಫ್ಯಾಮ್ಲಿ ಇರೋರಿಗೆ ಮಾತ್ರ ಕ್ವಾರ್ಟರ್ಸ್ ಆ ಥರ ಕೊಟ್ಟಿದ್ದಾರೆ. ಇನ್ನು ಬ್ಯಾಚುಲರ್ ಇರೋರಿಗೆಲ್ಲರಿಗೂ ಇವರೇ ಮನೆ ಬಾಡಿಗೆ ಎಲ್ಲ ನೋಡಿಕೊಂಡು ಅವರೇ ಇರೋ ಥರ ಮಾಡಿಬಿಟ್ಟಿದ್ದಾರೆ ಅವರಿಗೆ. ಅದಕ್ಕೆ ಎಲ್ಲ ಏನಾಗಿದೆ ಅಂದರೆ, ಈ ಊರಲ್ಲಿ ಇರೋದು 40 ಮನೆಯಿಂದ ಅವರೇ ಎಲ್ಲ ಫುಲ್ಲು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ನಮಗೆ ಅದಕ್ಕೋಸ್ಕರ ಮನೆಯೇ ಸಿಗಲಿಲ್ಲ. ಹುಡುಕಿ ಸಾಕಾಗಿ ಲಾಸ್ಟಿಗೆ ಈ ಮನೆ ಸಿಕ್ತು. ಅವ್ರಿಗೆ ಪಾಪ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಹರ್ಷಣ್ಣವ್ರಿಗೆ. ಇವಾಗ ಏನಂದರೆ, ಇವಾಗ 1.5 ವರ್ಷ ಆಯ್ತಲ್ವಾ ಇಲ್ಲಿಗೆ, ಈ ಮನೆಗೆ ಬಂದು 1.5 ವರ್ಷ ಆಯಿತು ನಮಗೆ. ಇವಾಗ ಮತ್ತೆ ಮನೆ ನಾವು ಅವರು ಹೇಳಿದ್ರು, ಈ ಮನೆ ಏನೋ ಸ್ವಲ್ಪ ಕಟ್ಟಿಸ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಈ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು 2 ತಿಂಗಳು ಟೈಮ್ ಕೊಟ್ಟಿದ್ರು. ಅಷ್ಟರ ಒಳಗಡೆ ನಮಗೆ ಮನೆ ಸಿಕ್ತು. ಅದೇ ಈಗ ಒಬ್ಬ ಪೊಲೀಸರಿದ್ದರು, ಅವ್ರೇನಂದರೆ ಇವಾಗ ಬೇರೆ ಕಡೆಗೆ ಶಿಫ್ಟ್ ಆಗಿದ್ದಾರಂತೆ, ಬೇರೆ ಕಡೆ ಟ್ರಾನ್ಸ್ಫರ್ ಆಯಿತು, ನಾವು ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರು. ಅದು ಹುಡುಕ್ತಾ ಇದ್ದೀವಿ, ಮೋಡ್ ಮನೆ ಹುಡುಕ್ತಾ ಇದ್ದೀವಿ ನಾವು. ನಮಗೆ ಇದು ಹಂಚಲ್ವ, ಬಿಸಿಲು ಬಂದಾಗಂತೂ ತುಂಬ ಏನಂದರೆ ಸೆಕೆ, ಅದು ಇದು ತಡೆಯೋಕ್ಕೆ ಆಗಲ್ಲ, ಏನಿಲ್ಲ. ಫಸ್ಟ್ ನಾನಾದರೂ ತಡಿಬೋದು, ಯಾಕಂದರೆ ನಮ್ಮದು ಬಳ್ಳಾರಿ ಕಡೆಗೆ ನಾನು ಅದೆಲ್ಲ ನೋಡಿ ಅಭ್ಯಾಸ ಇದೆ ನನಗೆ, ಬಿಸಿಲೆಲ್ಲ ತಡೆದ ಅಭ್ಯಾಸ ಇದೆ. ನಮ್ಮ ಯಜಮಾನ್ರದ್ದು ಊರು ಶಿರ್ಸಿ ಬಂದುಬಿಟ್ಟು ಅವರಿಗೆಲ್ಲ ತಂಪು ವಾತಾವರಣ. ಆ ಕಡೆ ಸೈಡೆ ಎಲ್ಲ ನಿಮಗೆ ಗೊತ್ತಿರುತ್ತೆ, ಶಿವಮೊಗ್ಗ ಸೈಡಿಗೆಲ್ಲ ತಂಪು ವಾತಾವರಣ.
ಅವರಿಗೆ ಅದು ಅಡ್ಜಸ್ಟ್ ಆಗಿತ್ತು. ಇಲ್ಲಿ ಬಂದು ಸ್ವಲ್ಪ ದಿನ ಹಂಗೆ ಕಷ್ಟ ಬಿದ್ದು ಹಂಗೆ ಅಡ್ಜಸ್ಟ್ ಮಾಡಿಕೊಂಡ್ರು. ಈ ಮನೆಗೆಲ್ಲ ಹೊಂದ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅವರಿಗೆ. ನನಗೇನು ತೊಂದರೆ ಇಲ್ಲ, ನನಗೆ ಅಭ್ಯಾಸ ಇದೆ. ಇವಾಗ ಮೋಡ್ ಮನೆ ಸಿಕ್ಕಿದೆ. ಇವಾಗ ಇನ್ನೊಂದು 3-4 ದಿನ ಒಳಗಡೆ ಮನೆ ಚೇಂಜ್ ಮಾಡ್ತಾ ಇದ್ದೀವಿ. ಆಮೇಲೆ ಇದು ನೀವಿರೋ ಹೋಮ್ ಟೂರ್ ಮಾಡಿ ಅಂತ ಹೇಳ್ತಾಯಿದ್ರಿ, ಅದನ್ನು ತೋರಿಸ್ಬಿಡೋಣ ಮತ್ತು ಆಮೇಲೆ ಹೇಳೋಣ ಅಂತಂದೇಳಿ ಅದೇ ಇನ್ನೊಂದು 3-4 ದಿನದಲ್ಲಿ ಖಾಲಿ ಮಾಡ್ತೀವಿ. ಆ ಮನೆಯೂ ನಾನು ಹೋಮ್ ಟೂರ್ ಮಾಡ್ತೀನಿ. ಇವಾಗಿರೋ ಮನೆನ ನೀವು ನೋಡ್ಬೋದು. ಮತ್ತು ಮನೆ ಯಾವಾಗ ಖಾಲಿ ಮಾಡ್ತೀನಿ ಅನ್ನೋದನ್ನು ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಇವಾಗ ಅಲ್ಲಿ ಹೋಗೋ ಮನೆ ತುಂಬ ಚೆನ್ನಾಗಿದೆ, ನಮ್ಗೆ ಅನುಕೂಲವಾಗಿದೆ. 24 ತಾಸು ವಾಟರ್ ಎಲ್ಲ ಇದೆ ಇಲ್ಲಿ, ಮತ್ತು ಸಂಪು ಎಲ್ಲ ಇದೆ. 24 ತಾಸು ನೀರು ಸಿಗುತ್ತೆ ನಮಗೆ. ಇಲ್ಲಿ ಆದರೆ ಒಂದಿನ ಬಿಟ್ಟು ನೀರು ಸಿಗ್ತದೆ. ಯಾಕಂದರೆ ಇದು ಸ್ವಲ್ಪ ಹಳ್ಳಿಗೆ ಹಳ್ಳಿ ಮತ್ತು ಸಿಟಿಗೂ ಸಿಟಿ ಆ ಥರ ಆಗಿದ್ರಿಂದ ತುಮಕೂರು ಹತ್ರನೇ ಇರೋದು ನಾವು. ಪ್ರೆಸೆಂಟ್ ಊರು ನಮ್ಮ ಯಜಮಾನ್ರು ಬೇಡ ಹೇಳ್ಬೇಡ ಅಂತ ಅವ್ರು ಸ್ವಲ್ಪ ಭಯ, ಅದಕ್ಕೋಸ್ಕರ ನಾನು ಹೇಳ್ತಾ ಇಲ್ಲ, ಬೇಜಾರಾಗಬೇಡಿ. ಇನ್ನೊಂದು ಸರಿ ಹೇಳೋ ಪರಿಸ್ಥಿತಿ ಬಂದರೆ ನಾನು ಹೇಳ್ತೀನಿ. ಇವಾಗ ನನ್ನ ಮಕ್ಕಳು ಇಬ್ಬರು ಮಲ್ಕೊಂಡಿದ್ದಾರೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಇಲ್ಲ ಅಂದರೆ ಅವ್ರು ವೀಡಿಯೋ ಮಾಡೋಕ್ಕೂ ಆಗೋಲ್ಲ. ನನಗೆ ಕೆಲಸನೂ ಮುಗ್ದೋಗ್ಬಿಟ್ಟಿದೆ, ಏನು ತೊಂದರೆ ಇಲ್ಲ. ಬೆಳಗ್ಗೆನೇ ಬೇಗ ಮಾಡಿಬಿಟ್ಟಿದ್ದೀನಿ ಕೆಲಸ ಇವತ್ತು. ಅವ್ರದ್ದು ಸ್ನಾನ ಆಯ್ತು, ಎಲ್ಲ ಆಯ್ತು. ಇವಾಗ ನಂದೊಂದು ಸ್ನಾನ ಆಗಬೇಕು. ಇವಾಗ ಈ ಮನೆ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಏನು ಅಂತಂದೇಳಿ. ಈ ಮನೆ ಬಂದು ಅಮೌಂಟು ಬರೀ 2,500 ಬಾಡಿಗೆ. ಇದೇನು ನಾವೇನು ಕಟ್ಕೊಂಡೇನು ಹೋಗಲ್ಲ ದುಡ್ಡು. ನಮ್ಮ ಯಜಮಾನ್ರು ಕೆಲಸ ಮಾಡ್ತಾರಲ್ವ, ಅವರೇನೆ ಅಮೌಂಟ್ ಕಟ್ಕೊಂಡು ಹೋಗ್ತಾರೆ, ನಾವು ಬಾಡಿಗೆ ಕಟ್ಟಲ್ಲ. ಮತ್ತು ಅಡ್ವಾನ್ಸು ಬಾಡಿಗೆ ಎಲ್ಲ ನಮ್ಮ ಯಜಮಾನ್ರು ಕೆಲಸ ಮಾಡಿ ಅಲ್ಲಿನೇ ಅವರೇ ಕೊಟ್ಟಿದ್ದಾರೆ. ನಾವೆಲ್ಲಿ ಹೋದ್ರೂ ಅಷ್ಟೇ ಅವ್ರದ್ದೇ ಇರುತ್ತೆ, ಅವರೇ ಕೊಡಬೇಕು ಬಾಡಿಗೆ. ಅದು ಇವಾಗ ನಾವು ಹೋಗ್ತಾ ಇರೋ ಮನೆಯೂ ಬಾಡಿಗೆ ಅವರೇ ಕೊಡ್ತಾರೆ. ನಮ್ಮದೇನು ತೊಂದರೆ ಇಲ್ಲ, ಆರಾಮಾಗಿ ಇರ್ಬೋದು. ನಮ್ಮದು ಸ್ವಂತ ಮನೆ ಇದೆ. ಎಲ್ಲಿದೆ ಅಂದರೆ ನಾನು ಆಗಲೂ ಹೋಮ್ ಟೂರ್ ಮಾಡಿದ್ದೀನಲ್ಲ, ಅದು ನೋಡ್ಬೋದು ಎಷ್ಟು ದೊಡ್ಡದಾಗಿದೆ, ಹೆಂಗಿದೆ, ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ಅಂತಂದೇಳಿ ಅದು ನೋಡ್ಬೋದು. ತುಂಬ ಚೆನ್ನಾಗಿದೆ. ನನಗೆ ಅಲ್ಲಿರೋಕ್ಕೆ ತುಂಬ ಅಂದರೆ ತುಂಬ ಇಷ್ಟ. ಏನಂದರೆ ನಮ್ಮ ಯಜಮಾನ್ರು ಕೆಲಸ ಇಲ್ಲಿ ಇತ್ತಲ್ವ, ಅದಕ್ಕೋಸ್ಕರ ಇಲ್ಲೇ ಇದ್ದೀವಿ. ಮತ್ತು ಯಾರೋ ಕೇಳಿದ್ರೆ, ಯಾಕೆ ನಿಮ್ಮ ಅತ್ತೆ ಮಾವನ ಮನೆಯಲ್ಲಿ ನೀವಿಲ್ಲ ಅಂತಂದೇಳಿ ಕೇಳಿದ್ರು. ನನಗೆ ಅತ್ತೆ ಮಾವನ ಜೊತೆ ಇರೋಕ್ಕೆ ಇಷ್ಟ. ಏನಂದರೆ ನಮ್ಮ ಯಜಮಾನ್ರಿಗೆ ವರ್ಕ್ ಇಲ್ಲಿ ಇರೋದ್ರಿಂದ ಇಲ್ಲಿದ್ದೀವಿ. ಅಲ್ಲಿ ಹೋಗಿಲ್ಲ. ಇನ್ನೊಂದು 2-3 ವರ್ಷ ಬಿಟ್ಕೊಂಡು ಅಲ್ಲಿಗೆ ಹೋಗಿ ಸೆಟ್ಲ್ ಆಗ್ಬೇಕಂತ ಇದ್ದೀವಿ. ನಮ್ಮ ಭಾವನು ಅವರು ಅಷ್ಟೇ, ನಾವು ಅಷ್ಟೇ ಅಲ್ಲೇ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಈಗ ಅತ್ತೆ ಮಾವ ಇಬ್ಬರೇ ಇರೋದಲ್ಲಿ. ಈ ಮನೆ ತೋರಿಸ್ಬಿಡ್ತೀನಿ, ನೋಡಿಬಿಡಿ. ನೋಡಿ, ಇದು ಆಚೆ ಕಡೆ ಹೋಗೋದು. ನಾನು ಆಚೆ ಏನು ತೋರಿಸಲ್ಲ, ಸುಮ್ಮನೆ ಆಚೆ ಕಡೆ ಹೋಗೋದು. ಮೊನ್ನೆ ತಾನೇ ನಾವು ವಾಷಿಂಗ್ ಮಿಷಿನ್ ತೊಗೊಂಡಿವಲ್ವ, ಇದೆ ನೋಡಿ ಯಾವ ಥರ ಇದೆ ಅಂತಂದೇಳಿ. ಇದು ಬಂದು ಬರೀ ಒಂದು ಹಾಲು, ಒಂದು ಕಿಚನು. ಈ ಬಟ್ಟೆ ನೋಡಿ ಹೆಂಗೆ ಇಟ್ಕೊಂಡು ಮಕ್ಕಳಾಗೋದ್ರಿಂದ ಪಾಪ ಬಟ್ಟೆ ಎಲ್ಲ ನಮ್ಮ ಯಜಮಾನ್ರೆ ಮಡಿಸಿ ಇಡ್ತಾರೆ, ನೋಡ್ತಾ ಇರ್ಬೋದು. ಇದು ಟಿ ವಿ ಮುಚ್ಚಿಬಿಟ್ಟಿದ್ದು, ಕರೆನ್ಸಿ ಖಾಲಿ ಆಗಿಬಿಡ್ತು ಮೊನ್ನೆ, ಅದಕ್ಕೋಸ್ಕರ ಧೂಳೆಲ್ಲ ಆಗುತ್ತಂತಂದೇಳಿ ಹಾಕಿದ್ದಾರೆ ನಮ್ಮ ಯಜಮಾನ್ರು. ಶ್ರೀಧರ ಸ್ವಾಮಿ ಮತ್ತು ರಾಘವೇಂದ್ರ ಸ್ವಾಮಿ. ಇದು ಬಂದು ಹಂಚಿನ ಮನೆ, 2,500 ಅಷ್ಟೇ. ನನ್ನ ಮಗಳು ನೋಡಿ ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾಳೆ, ಋಷಿಕಾ ಮಲಗಿದ್ದಾಳೆ ಇಲ್ಲಿ ಋತಿಕಾ ಮಲ್ಕೊಂಡಿದ್ದಾಳೆ. ಅದು ಬಲೂನ್ ಕಟ್ಟಿರೋದು, ಅದು ಒಡೆದೋಯ್ತು. ಅದಕ್ಕೋಸ್ಕರ ಮತ್ತೆ ನನ್ನ ಫ್ರೆಂಡು ದಿಲ್ ಮಾರ್ಕಿಂದ ಒಂದು ಬಲೂನ್ ತಂದು ಕೊಟ್ಲೆ, ಎರಡು ಒಂದು ಕಟ್ಟಿದ್ದೀನಿ, ಇನ್ನೊಂದು ಇಲ್ಲೆಲ್ಲ ಹೋಗ್ಬಿಟ್ಟಿದೆ. ಈ ಮನೆ ನೋಡಿ ಇಷ್ಟೇ. ನಂದು ಮತ್ತು ನಮ್ಮ ಯಜಮಾನ್ರದ್ದು ಕ್ಯಾಲೆಂಡರಲ್ಲಿ ಹಾಕ್ಸಿರೋದು ಫೋಟೋ 2 ಇದೆ, ಇನ್ನೊಂದು ಇಲ್ಲಿದೆ. ಆಗಲೇ ನಾನು ಮ್ಯಾರೇಜ್ ಆಲ್ಬಮ್ ಹಾಕಿದ್ದೀನಿ, ನೀವು ನೋಡ್ಬೋದು. ಇದು ಎಲ್ಲ ನನ್ನ ಬುಕ್ಸು. ಇಷ್ಟು ಯಾವಾಗ ಓದ್ತೀನೋ ಇಲ್ಲ ಗೊತ್ತಿಲ್ಲ, ಓದೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ. ಬಟ್ ಆದ್ರೂ ನನಗೆ ಬುಕ್ಸ್ ಜೊತೆಗಿರ್ಬೇಕಂತಂದೇಳಿ ಇಟ್ಟಿದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ನನ್ನ ಫ್ರೆಂಡುಗಳು ನನ್ನ ಬಗ್ಗೆ ಡೈರಿ ಗಿರಿ ಎಲ್ಲ ಬರೆದಿಟ್ಟಿದ್ದಾರೆ, ಅದು ಇಟ್ಟಿದ್ದೀನಿ. ಮತ್ತು ಗಿಫ್ಟ್ ಬಂದಿದ್ದು ಡೈರಿ ಅದೆಲ್ಲ ಇದೆ ಇಲ್ಲಿ ನನಗೆ. ತೋರಿಸ್ತೀನಿ. ಇದು ರೂಮು ನೋಡಿದ್ರಲ್ವ, ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ನಾನು ಇದು ಮಂಚ ತರಿಸ್ಕೊಂಡಿದ್ದು. ಇದು ಎಷ್ಟು ಬಿತ್ತಪ್ಪ, 15,000 14,000 ಎಷ್ಟೇ ಇತ್ತಿದ್ದು ಮಂಚ. ಇಷ್ಟೇ. ನಮ್ಮ ಯಜಮಾನ್ರು ಕೊಟ್ಟಿದ್ದು ಟೆಡಿ ಬೇರ್ ಮೇಲೆ ಇಟ್ಬಿಟ್ಟಿದ್ದೀನಿ. ಅದು ಮನೆ ಚಿಕ್ಕದ್ರಿರೋದ್ರಿಂದ ಅದಕ್ಕೋಸ್ಕರ ತೆಗ್ದಿಲ್ಲ. ಪಾಪ ಅದು ಧೂಳಾಗ್ಬಿಟ್ಟಿದೆ, ಹೆಂಗೆ ಮಲ್ಕೊಂಡಿದೆ ನೋಡಿ. ಇದೆಲ್ಲ ಬಟ್ಟೆ ಸ್ಟ್ಯಾಂಡು, ಬಟ್ಟೆ ಎಲ್ಲ ಇಡ್ತೀವಿ. ನಮ್ಮ ಯಜಮಾನ್ರದ್ದು ಬಟ್ಟೆ ಅಲ್ಲಿ ಮೇಲೆ ಇರುತ್ತೆ, ಅವ್ರು ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನಾನು ನೋಡಿ ಎಷ್ಟು ಹೆಂಗೆ ಗಲೀಜಾಗಿ ಇಟ್ಕೊಂಡಿದ್ದೀನಿ.
ನಾನು ಬರೀ ಕಿತ್ತಿ ಹಾಕ್ತಾ ಇರ್ತೀನಿ. ನಮ್ಮ ಯಜಮಾನ್ರು ಪಾಪ ಮಾಡಿಸ್ತಾ ಇರ್ತಾರೆ, ಅವ್ರು ಮಾಡಿಸ್ತಾ ಎಲ್ಲ ನಾನು ಕಿತ್ತಿ ಹಾಕೋದು, ಅವ್ರು ಅದನ್ನೇ ಹೇಳ್ತಾ ಇರ್ತಾರೆ. ನೋಡಿ, ನಾವು ಇದು ಗಾಡಿ ಎಲ್ಲ ನಾವು ನನ್ನ ಮಕ್ಕಳಿಗೇನು ನಾವು ದುಡ್ಡು ಕೊಟ್ಟೇನು ತೊಗೊಂಡಿಲ್ಲ, ತೊಗೊಳಕ್ಕೇನು ಇಷ್ಟ ಇಲ್ಲ, ಸುಮ್ಮನೆ ಯಾಕೋದೆಲ್ಲ ಅಂತಂದೇಳಿ. ಆಮೇಲೆ ಬಳಸಲ್ಲ, ಏನಿಲ್ಲ, ಕಾಲು ಬರುತ್ತಾಳೆ. ಯಾಕಿದು ಪಕ್ಕದ ಮನೆಯವ್ರು ಇದ್ದಾರಲ್ವ, ನನ್ನ ಮಕ್ಕಳದಿದೆ, ತೊಗೊಂಡು ಆಟ ಆಡಿಸಿ ಅಂತ ಹೇಳಿದರು. ಆಟ ಆಡಿಸಿ ಮತ್ತೆ ಕೊಟ್ಬಿಡೋಣ ವಾಪಸ್ ಅಂತಂದು ಅಂದ್ಕೊಂಡಿದ್ದೀನಿ. ಇದು ಫ್ರಿಜ್ಜು, ಇದು ಕಿಚನ್ ಇಷ್ಟೇ. ನೋಡಿದ್ರಲ್ವ, ನಾವೀಗ ಇರೋ ಮನೆ ಇದು ನೋಡಿ, ರಾಗಿ ಸರಿ ನಾನು ಮೊನ್ನೆ ಮಾಡಿ ಇಟ್ಕೊಂಡಿರೋದನ್ನು ಖಾಲಿ ಹಾಕಕ್ಕೆ ಬಂದೈತೆ, ಮತ್ತೆ ಮಾಡಬೇಕು. ಇಲ್ಲೆಲ್ಲ ಐಟಮ್ ಇಟ್ಟಿದ್ದೀನಿ, ಏನೇನು ಅಡುಗೆಗೆ ಬೇಕು ಹಂಗೆ ಸಿಕ್ಬಿಡ್ಬೇಕು. ನನಗೆ ಹುಡ್ಕೋದು ರೀತಿ ಇಲ್ಲ, ನನಗೆ ಎಲ್ಲ ಕೈ ಹಾಕಿದ್ರೆ ಹಂಗೆ ಸಿಗ್ಬೇಕು ಅಡುಗೆ ಮಾಡೋಕ್ಕೆ, ಆ ಥರ. ನೋಡಿದ್ರಲ್ವ, ಈ ಮನೆ ಇಷ್ಟೇ ಇರೋದು, ಹಾಲು, ರೂಮು, ಕಿಚನ್ನು ಇಷ್ಟೇ. ಇವಾಗ ನಾವು ಹೋಗೋ ಮನೆ ತುಂಬ ಚೆನ್ನಾಗಿದೆ, ಮೋಡ್ ಮನೆ, ಮತ್ತು ಒಂದು ಕಿಚನ್ ಇದೆ, ಕಿಚನ್ ದೊಡ್ಡದಾಗಿದೆ, ಮತ್ತು ಬಚ್ಚಲ ಮನೆ ಎಲ್ಲ ವಾಶ್ರೂಮ್ ಅದೆಲ್ಲ ದೊಡ್ಡದಾಗಿದೆ, ಚೆನ್ನಾಗಿದೆ. ಮತ್ತು ಮನೆ ಒಳಗಡೆ ಎಲ್ಲ ಅನುಕೂಲ ಆಗಿದೆ. ಇದಂದರೆ ಸ್ವಲ್ಪ ಹೊರಗಡೆ ಇದೆ, ಬಚ್ಚಲ ಮನೆ ಅದೆಲ್ಲದು ಹೊರಗಡೆ ಇದೆ. ನೀರಿನ ಸೌಕರ್ಯ ಇದೆ ಅಲ್ಲಿ. ನಾನು ಆ ಹೋಮ್ ಟೂರ್ ನಾನು ಮಾಡ್ತೀನಿ ಆದಷ್ಟು ಬೇಗ. ಇವಾಗ ಮನೆ ಕಾಲ ಮಾಡೋದೇನೋ ನಾನು ತೋರಿಸ್ತೀನಿ ನಿಮಗೆ, ಯಾವ ಥರ ಏನು ಅಂತಂದೇಳಿ. ನೋಡಿದ್ರಲ್ವ, ಇಷ್ಟೆಲ್ಲ ಇದೆ. ಹೆಂಗೋ ಈಗ ಪೊಲೀಸರಿಗೆಲ್ಲ ಮನೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ, ಅವರು ಅಲ್ಲೆಲ್ಲ ಶಿಫ್ಟ್ ಆಗುತ್ತಾಳೆ, ಅವಾಗ ಮನೆ ಆರಾಮಾಗಿ ಸಿಗುತ್ತೆ ಹುಡುಕೋರಿಗೆ. ನಮಗಂತೂ ಹೆಂಗೋ 1.5 ವರ್ಷದಿಂದ ಹುಡುಕಿದ ಮೇಲೆ ಇವಾಗ ಮೋಡ್ ಮನೆ ಹೆಂಗೋ ಒಂದು ಸಿಕ್ತು. ಇವಾಗ ಮಕ್ಕಳು ಚೆನ್ನಾಗಿ ಹೊಂದ್ಕೊಂಡು ಹೋಗ್ಬಿಡ್ತಾರೆ ಅಲ್ಲಿ, ಯಾಕಂದರೆ ಇವಾಗ ಬಿಸಿಲು ವಾತಾವರಣ ಇರೋದ್ರಿಂದ ಮಕ್ಕಳಿಗೆಲ್ಲ ಆಗಲ್ಲ, ತಡೆಯೋಕ್ಕಾಗಲ್ಲ ಆ ಬಿಸಿಲಿಗೆ. ನಾನು ಲೈಟ್ ಹಾಕಿದ್ದೀನಲ್ವ, ಹಂಗಾಗಿ ತುಂಬ ಇದು ಬರುತ್ತೆ. ಇವಾಗ ಅಲ್ಲಿ ಚೆನ್ನಾಗಿರ್ಬೋದು ಮಕ್ಕಳು, ಇಲ್ಲಾಂದರೆ ಸೆಕೆಗೆ ನಿದ್ದೆ ಮಾಡೋದು ಅದು ಇದು ತುಂಬ ಕಷ್ಟ ಮಕ್ಕಳು. ಅದಕ್ಕೋಸ್ಕರ ತುಂಬ ಅಳೋದು ಅದೆಲ್ಲ ಮಾಡ್ತಾರೆ, ಕಿರಿಕಿರಿ ಮಾಡ್ತಾರೆ. ಇವಾಗಂದರೆ ಆರಾಮಾಗಿ, ನನಗಂತೂ ತುಂಬ ಸಂತೋಷ ಆಗ್ಬಿಟ್ಟೈತೆ ಆ ಮನೆಗೆ ಇರೋಕ್ಕೂ, ತುಂಬ ಸಂತೋಷವಾಗಿದೆ. ಸ್ವಲ್ಪ ಹಾಲಿದೆ, ಮತ್ತು ನಡುಮನೆ ಅಂತಾರಲ್ಲ ಅದು ಇದೆ, ರೂಮ್ ಇದೆ, ಕಿಚನ್ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ನನಗೆ ಹೆಂಗಿರ್ಬೇಕು ಅಂದ್ಕೊಂಡಿದ್ದೆ ಅದೇ ಥರ ಇದೆ ಆ ಮನೆಯೂ. ನಾನು ಹೋದಾಗ ಮಾಡ್ತೀನಿ. ಇಷ್ಟ ಆಗಿತ್ತು ಇಲ್ಲ, ಥ್ಯಾಂಕ್ಸ್ ಫಾರ್ ವಾಚಿಂಗ್, ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಪೊಲೀಸರಿಂದ ಯಾಕೆ ಕಾರಣ ಅಂತ ನಿಮಗೆ ಹೇಳಿದೆ, ಇಷ್ಟೇ. ಥ್ಯಾಂಕ್ ಯು. ಮತ್ತು ನೆಕ್ಸ್ಟ್ ವ್ಲಾಗ್ದಲ್ಲಿ ಸಿಗ್ತೀನಿ. ಬಾಯ್ ಎಲ್ಲರಿಗೂ.